ಈ ಟ್ರೇಡಿಂಗ್ ನಲ್ಲಿ ಜನ ಹೆಂಗ್ ಪ್ರಾಫಿಟ್ ಮಾಡ್ತಾರೆ ಅಂತ ನಿಮ್ಗೆ ಏನಾದ್ರೂ ಐಡಿಯಾ ಇಲ್ವಾ? ಬನ್ನಿ ಹಾಗಾದ್ರೆ ಟ್ರೇಡಿಂಗ್ ನಲ್ಲಿ ಹೇಗೆ ಪ್ರಾಫಿಟ್ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ವೆಲ್ಕಮ್ ಟು ಪಾರ್ಟ್ 5 ಟ್ರೇಡಿಂಗ್ ಅಂದ್ರೆ ಏನು. ಸೊ ಟ್ರೇಡಿಂಗ್ ನಲ್ಲೂ ಕೂಡ 3 ತರದ ವಿಧ ಇದೆ. ಒಂದು ಡೆಲಿವರಿ, ಎರಡನೇದು ಫ್ಯೂಚರ್, ಮೂರನೇದು ಆಪ್ಷನ್ಸ್. ಡೆಲಿವರಿ ಅಂದ್ರೆ ಏನು ಇದನ್ನ ಎಕ್ಸಾಂಪಲ್ ಮುಖಾಂತರ ತಿಳ್ಕೊಂಬಾರ. ನಾನು ಯಾವ್ದಾದ್ರು ಒಂದು ಗೋಲ್ಡ್ ಅನ್ನ ಬೈ ಮಾಡಿ ಇಟ್ಕೊಳ್ಳೋದಕ್ಕೆ ನಾನು ಡೆಲಿವರಿ ಅಂತ ಕರಿತೀನಿ. ಎಕ್ಸಾಂಪಲ್ 100 ಗ್ರಾಮ್ ಗೋಲ್ಡ್ ಅನ್ನ ತಗೊಳ್ಳೋದಕ್ಕೆ ನನಗೆ 12 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಇದನ್ನ ನಾನು ಬೈ ಮಾಡಿ ಇಟ್ಕೊಳ್ಳೋದಕ್ಕೆ ಡೆಲಿವರಿ ಅಂತ ಕರಿತೀವಿ. ಇನ್ನೊಂದು ಸ್ಟಾಕ್ಸ್ ನಲ್ಲೂ ಕೂಡ ನಾವು ಬೈ ಮಾಡಿ ಇಟ್ಕೊಳ್ಳೋದಕ್ಕೆ ನಾವು ಡೆಲಿವರಿ ಅಂತ ಕರಿತೇವೆ. ಸೊ ಇನ್ನೊಂದು ಫ್ಯೂಚರ್ ಅಂದ್ರೆ ಏನು? ಮಾರ್ಕೆಟ್ ನಲ್ಲಿ ಫ್ಯೂಚರ್ ನಲ್ಲಿ ರೇಟ್ ಜಾಸ್ತಿ ಆಗ್ಬೋದು ಅಥವಾ ಫ್ಯೂಚರ್ ನಲ್ಲಿ ಕಡಿಮೆ ಆಗ್ಬೋದು ಅಂತ ಹೇಳಿ ನಾನು ಒಂದು ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಳ್ಳೋದಕ್ಕೆ ಫ್ಯೂಚರ್ ಅಂತ ಕರಿತೀವಿ. ಇದನ್ನು ಕೂಡ ಒಂದು ಎಕ್ಸಾಂಪಲ್ ಮುಖಾಂತರ ತಿಳ್ಕೊಳ್ಳೋಣ. ಗೋಲ್ಡ್ ಅನ್ನ ನಾನು 12 ಲಕ್ಷ ರೂಪಾಯಿ ಕೊಟ್ಟು ಬೈ ಮಾಡೋ ಬದಲು 1 ಲಕ್ಷ ರೂಪಾಯಿ ಕೊಟ್ಟು ಗೋಲ್ಡ್ ಶಾಪ್ ನಲ್ಲಿ ಕಾಂಟ್ರಾಕ್ಟ್ ಮಾಡ್ಕೊಳ್ಳೋದು. ಸರ್ ನನಗೆ ನೆಕ್ಸ್ಟ್ ಮಂತ್ಗೆ ಗೋಲ್ಡ್ ಬೇಕು ಇವತ್ತಿನ ರೇಟ್ಗೆ ಅಂತ ಹೇಳ್ಬಿಟ್ಟು ಇದನ್ನ ಬೈ ಮಾಡಿ ಇಟ್ಕೊಳ್ಳೋದಕ್ಕೆ ನಾನು ಫ್ಯೂಚರ್ ಅಂತ ಕರಿತೇವೆ. ಇದನ್ನ ಕೂಡ ನಾವು ಸ್ಟಾಕ್ ಆಪ್ಷನ್ಸ್ ಫ್ಯೂಚರ್ಸ್ ನಲ್ಲಿ ಹೋಗಿ ನಾವು ಬೈ ಮಾಡಿ ಇಟ್ಕೋಬಹುದು. ಇಂಡೆಕ್ಸ್ ನಲ್ಲೂ ಕೂಡ ಬೈ ಮಾಡಿ ಇಟ್ಕೊಳ್ಬಹುದು. ಮಾರ್ಜಿನ್ ಇಲ್ಲಿ ಬಹಳಷ್ಟು ಕಡಿಮೆ ಇರುತ್ತೆ. ಮತ್ತೆ ನಾವು ಸ್ಪಾಟ್ ಪ್ರೈಸ್ ಇವತ್ತೇನು ರೇಟ್ ನಡೀತಾ ಇರುತ್ತೆ ಆ ರೇಟ್ ನಲ್ಲಿ ಬೈ ಮಾಡಿ ಇಟ್ಕೊಳ್ಳೋದಕ್ಕೆ ನಾವು ಫ್ಯೂಚರ್ ಅಂತ ಕರಿತೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಆಪ್ಷನ್ಸ್ ಅಂದ್ರೆ ಏನಂತ ನಾನು ನಿಮಗೆ ಕ್ಲಾರಿಟಿಯನ್ನು ಕೊಡ್ತೀನಿ. ಆಪ್ಷನ್ಸ್ ಅಂದ್ರೆ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.